ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ಈಗ ರಾಜ್ಯದಲ್ಲಿ ಸ್ವಾಮೀಜಿಯವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ವಿಚಾರ ಮಾತನಾಡೋದಕ್ಕೆ ನಮ್ಮ ಜೊತೆ ಚಂದ್ರಶೇಖರನಾಥ ಸ್ವಾಮೀಜಿ ಇದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಗುರುಗಳೇ ನಮಸ್ತೆ. ನೀವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಬೇಕಾದ್ರೆ ಒಂದು ಹೇಳಿಕೆಯನ್ನು ನೀಡ್ತೀರಾ. ಇದು ಒಂದು ದೊಡ್ಡ ಮಟ್ಟದ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಹೇಳಿಕೆ ಹಿಂದೆ ಏನಿದೆ? ಈ ಹೇಳಿಕೆಯಿಂದ ನಮ್ಮದು ಮುಖ್ಯ ಉದ್ದೇಶ ರೈತರಿಗೆ ಒಳ್ಳೆಯದಾಗಲಿ ಅಂತ. ರೈತರ ಭೂಮಿ ಅಂತ ತಲಾಂತರದಿಂದ ಅವ್ರು ಮಾಡ್ಕೊಂಬಂದಿರ್ತಕ್ಕಂಥ ಭೂಮಿಯನ್ನು ವಿನಾಕಾರಣ ಕಿತ್ಕೊಳ್ತಾ ಇದ್ರು. ಆ ಕಿತ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನೋಡಿ ಈ ಥರ ಅವರು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬಂದಿರ್ತಕ್ಕಂಥದ್ದು ಕಿತ್ಕೋಬೇಡಿ ನಾವು ಮನಸ್ಸಲ್ಲಿಟ್ಕೊಂಡು ಇದನ್ನು ನಾವು ಹೇಳಿರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ನಾವು ಹೇಳಿದ್ದಲ್ಲ. ಅದರಲ್ಲೂ ಸಹ ಮುಸ್ಲಿಮರಿಗೆ ಮತದಾನದ ಹಕ್ಕು ಬೇಡ ಅಂತ ಹೇಳಿರೋದು ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಈಗ ದೊಡ್ಡ ಮಟ್ಟದ್ದು ಅಂದರೆ ಇಲ್ಲಿ ಬಂದಿರತಕ್ಕಂಥದ್ದು ಈ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಬಂದಿರತಕ್ಕಂಥದ್ದೇ ಹಿಂದೂ ಮುಸ್ಲಿಮ್ದೇ. ಇದು ಶಮನ ಆಗಬೇಕು ಅಂತ ಅಂದರೆ ಇದು ಮಾಡಿದ್ರೆ ಬೇಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ರೈತರಿಗೆ ಒಳ್ಳೆಯದು, ಏಕೆಂದರೆ ರೈತರು ಎಲ್ಲ ಭೂಮಿನೂ ಕಿತ್ಕೊಂಡ್ಬಿಟ್ರೆ ಬೆಳೆ ಯಾರು ಬೆಳೆಯೋದು, ಬೆಳೆ ಊಟ ಮಾಡೋದು ಯಾರು, ಜನಗಳಿಗೆ ಊಟ ಕೊಡೋದು ಹೇಗೆ ಅನ್ನೋ ದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಯದ್ ಅಬ್ಬಾಸ್ ಅನ್ನೋರು ಕೂಡ ನಿಮ್ಮ ವಿರುದ್ಧ ಹೋಗಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ. ಮತ್ತು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಿಂದ ನಿಮಗೂ ಕೂಡ ನೋಟಿಸ್ ತಲುಪಿದೆ. 2ನೇ ತಾರೀಕು ಹೋಗಿ ವಿಚಾರಣೆ ಹಾಜರಾಗಬೇಕು ಅಂತ. ಇದು ಯಾವ ರೀತಿಯಾಗಿರುತ್ತೆ ಪ್ರಕ್ರಿಯೆ? ಏನು ಮಾತಾಡ್ತೀರಾ ವಿಚಾರಣೆಯಲ್ಲಿ? ನಾವು ಫ್ರೀಡಮ್ ಪಾರ್ಕಲ್ಲಿ ಕೊಟ್ಟ ನಂತರ ಇದೆಲ್ಲ ರಬ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಮಾರನೇ ದಿವಸ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಇದು ನಮಗೆ ವಿಷಾದವಾಗಿದೆ, ಇದು ಬೇಕಾಗಿಲ್ಲ, ರೈತರಿಗೆ ಒಳ್ಳೇದು ಮಾಡಿ ಅಂತಕ್ಕಂಥದ್ದನ್ನು ನಾವು ತಿಳಿಸಿದ್ವಿ. ಅವ್ರು ಅಷ್ಟಕ್ಕೆ ಬಿಟ್ಟಿದ್ದರು. ಆಮೇಲೆ ಆ ಅಬ್ಬಾಸ್ ಅನ್ನೋರು ಕೊಟ್ಟಿರಬೇಕು. ಅದಾದಮೇಲೆ ಈ ಪೊಲೀಸ್ನವ್ರು ಬಂದಿದ್ರಂತೆ, ಎಫ್ ಐ ಆರ್ ಆಗಿದೆ ಅಂತ ನೋಟಿಸ್ ಕೊಟ್ರಂತೆ. ಅದು ನಾನು ನೋಡಿಲ್ಲ. ಆಮೇಲಿಂದ 2ನೇ ತಾರೀಕು ಅಂತ ಹೇಳಿದ್ರು. ನಮಗೆ ಹುಷಾರಿಲ್ಲ, ನಮಗೆ 4 ವರ್ಷದಿಂದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರಿಂದ ನಾವು ಬಳಲ್ತಾ ಇದ್ದೀವಿ. ಇವ್ರು ರೈತರ ಪರವಾಗಿ ಬಂದು ಕರೆದ್ರಿಂದ ನಾವು ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಓದಿದ್ದು. ನಾವೆಲ್ಲೂ ಹೋಗೋಂಗಿಲ್ಲ. ಈಗ ನಾವು ಹುಷಾರಾಗಿದ್ದರೆ ಹೋಗೋಕ್ಕಾಗ್ತದೆ, ಇಲ್ಲದಿದ್ದರೆ ಹೋಗೋಕ್ಕಾಗೋದಿಲ್ಲ. ಅದೇ ಆರೋಗ್ಯವಾಗಿದ್ದರೆ 2ನೇ ತಾರೀಕು ಹೋಗ್ತೀನಿ, ಇಲ್ದಿದ್ರೆ ಆರೋಗ್ಯದಿಂದ ಇಲ್ಲೇ ಬರ್ತಾರೆ ಅಂತ ಹೇಳ್ತಾಯಿದ್ರು. ಮತ್ತೆ 9 ವರ್ಷ ಆಗಿದೆ. ಮತ್ತೆ ಇದಾದ ನಂತರ ನಿನ್ನೆ ಬೆಳವಣಿಗೆ ನೋಡ್ತಾ ಹೋದ್ರೆ ಆರ್ ಅಶೋಕ್ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ಅವ್ರು ಕೂಡ ಇಲ್ಲಿಗೆ ಭೇಟಿ ನೀಡಿದ್ರು. ಅವ್ರು ಯಾವ ರೀತಿಯಾಗಿ ನಿಮಗೆ ಭರವಸೆ ತುಂಬುವಂಥ ಕೆಲಸ ಮಾಡಿದ್ರು? ಧೈರ್ಯವಾಗಿರಿ, ಏನು ಯೋಚನೆ ಮಾಡಿಬಿಡಿ, ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು. ಮತ್ತು ಇದ್ರ ವಿರುದ್ಧ ಕೂಡ ಅಷ್ಟೇ, ನೀವು ಹೇಳಿಕೆ ನೀಡಿರುವಂಥ ಹೇಳಿಕೆ ವಿರುದ್ಧ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೂಡ ಇದು ಹೇಳಬಾರ್ದಾಗಿತ್ತು, ತಪ್ಪಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಅಂದರೆ ಇದ್ರದ್ದು ದೃಷ್ಟಿ ನಾವೇನು ಹೇಳೋದು, ಊಹೆ ಮಾಡ್ಕೊಂಡು ಹೋದರೆ ಏನೇನೋ ಹೋಗ್ತದೆ. ಕಾಂಗ್ರೆಸ್ನವ್ರಿಗೆ ಮುಸ್ಲಿಂ ಓಟು ಬಲ ಇರೋದರಿಂದ ಅವರು ಓಲೈಸೋದಕ್ಕೋಸ್ಕರ ಅದನ್ನು ಹೇಳ್ತಾ ಇರ್ಬೋದು, ಗೊತ್ತಿಲ್ಲ ನಮಗೆ. ಮತ್ತು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಏನು ಬೇಕಾದರೂ ಹೇಳಿಬಿಟ್ಟು ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆ ಹೇಳಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ, ಇದು ಕಾನೂನು ಬಾಹಿರ ಅವರು ಹೇಳಿರೋವಂಥದ್ದು ಸ್ವಾಮೀಜಿ ಅಂತ ಹೇಳಿದ್ದಾರೆ. ನಾವು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಯುತ್ತೆ ಅಂತ ಹೇಳ್ತಾ ಇಲ್ಲ. ಅಂದರೆ ಇದು ಯಾರಿಗೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ. ಆದ್ದರಿಂದ ಇದು ನಾವೇನಪ್ಪ ಯಾವ ದೃಷ್ಟಿಯಲ್ಲಿ ಹೇಳಿದ್ದು ಅಂದರೆ, ನಾವು ಹೇಳೋದು ದೃಷ್ಟಿ ರೈತರಿಗೆ ಒಳ್ಳೆಯದಾಗಲಿ. ಈಗ ರೈತರು ಕಷ್ಟದಲ್ಲಿ ಸಿಲ್ಕೊಂಡಿದ್ದಾರೆ. ಈಗ ನೋಡಿ ಬಿಜಾಪುರ, ಧಾರವಾಡ ಅಲ್ಲೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಗಲೇ. ಅದು ಹೇಗೆ ಕಿತ್ಕೊಂಡ್ರೂ ಗೊತ್ತಿಲ್ಲ. ಇಲ್ಲೂ ಕಿತ್ಕೊಳಕ್ಕೆ ಬರ್ತಾರೆ ಅಂತ ಹೇಳ್ತಾಯಿದ್ರು. ಆ ರೀತಿ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಆ ಸಮಾರಂಭ ಇಟ್ಕೊಂಡಿದ್ದು. ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧ ಇಷ್ಟು ಕಾಂಗ್ರೆಸ್ನವರು ವಾಗ್ದಾಳಿ ಮಾಡ್ತಾ ಇರೋದು ನೋಡಿದ್ರೆ, ಒಕ್ಕಲಿಗ ಸ್ವಾಮೀಜಿ ವಿರುದ್ಧ ಕಾಂಗ್ರೆಸ್ನವರಿಗೆ ಏನಾದರೂ ಅಸಮಾಧಾನನ? ಅದು ನಮಗೆಲ್ಲೂ ತೋರ್ಪಡಿಸಿಲ್ಲ. ನಮ್ಮ ಕಡೆ ಕಾಂಗ್ರೆಸ್ನವರು ಇದ್ದಾರೆ, BJP ಯವರು ಇದ್ದಾರೆ, JDSನವರು ಇದ್ದಾರೆ. ಆ ಥರ ಆಗದೆ ಇರ್ತಕ್ಕಂಥವ್ರು ಯಾರೂ ಇಲ್ಲ.
ಮತ್ತು ಮೊನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಬೆಳವಣಿಗೆ, ಬಾಂಗ್ಲಾದೇಶಲ್ಲೂ ಕೂಡ ಅಷ್ಟೇ ಹರಿದಾಸ್ ಅನ್ನೋ ಒಂದು ಸ್ವಾಮೀಜಿನ ವಶಕ್ಕೆ ಪಡೆದುಕೋತಾರೆ ಇಸ್ಕಾನ್ನವರು. ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಅಂದರೆ ನಾನು ಅದು ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಮರಣ ಹೋಮ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರು. ಅದು ಅನ್ಯಾಯ. ಈಗ ಅವ್ರ ದೃಷ್ಟಿನಲ್ಲಿ ನಾನೊಬ್ಬನೇ ಬದುಕಬೇಕು, ಬೇರೆ ಯಾರು ಬದುಕಬಾರ್ದು ಅಂತಕ್ಕಂಥ ಅಭಿಪ್ರಾಯ ಇರೋದ್ರಿಂದ ಅವ್ರು ಆ ರೀತಿ ಅದು ಸರಿ ಇಲ್ಲ. ಎಲ್ಲರೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಿಗೂ ಹಕ್ಕಿದೆ, ಎಲ್ಲರೂ ಬದುಕೋದಕ್ಕೆ ಅವಕಾಶ ಇದೆ ಅಂತ ಅವ್ರು ತಿಳ್ಕೊಂಡು ಬಿಡಬೇಕಾಗಿತ್ತು. ಯಾಕೆ ಆ ರೀತಿ ಮಾಡಿದ್ರು ಗೊತ್ತಿಲ್ಲ. ಅಂದರೆ ಅವ್ರೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ, ಇನ್ನು ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಇದ್ರ ವಿರುದ್ಧ ಏನಾದರೂ ಧ್ವನಿ ಎತ್ತುತ್ತೀರಾ ಹಿಂಗೆ? ಅದು ಯಾವ ಥರ ಯಾರ ಕಡೆ ವಶ ಮಾಡ್ಕೊಂಡವ್ರೆ ಏನು ಅಂತ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಮತ್ತು ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಗುರುಗಳೇ, ಮೊನ್ನೆ ಅಷ್ಟೇ ನೀವು ಕೆಲ ತಿಂಗಳು ಹಿಂದೆ ಅಷ್ಟೇ ಇನ್ನೊಂದು ವೇದಿಕೆ ಮೇಲೆ ಒಂದು ಕೂಡ ಹೇಳಿಕೆಯನ್ನು ನೀಡ್ತೀರಾ, ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯ ಅವರು ಬಿಟ್ಕೊಡಿ ಅಂತ. ಅದಾದ ನಂತರ ಈಗ ಮತ್ತೆ ವೇದಿಕೆ ಮೇಲೆ ಈ ರೀತಿ ಆಗ್ತಾ ಇರೋದು, ಎಲ್ಲ ಒಂದು ಕಡೆ ನಿಮಗೆ ಈ ರೀತಿ ಆಗ್ತಾ ಇರೋದು ಯಾವ ರೀತಿ ಅನಿಸುತ್ತೆ? ಅಂದರೆ ಅವತ್ತೊಂದು ದಿವಸ ಕೆಂಪೇಗೌಡರು ಜಯಂತಿ ದಿವಸ ಹೇಳಿದ್ದು ಧರ್ಮವಾಗಿ ನಾನು ಹೇಳಿದ್ದು, ವೈಯಕ್ತಿಕವಾಗಿ ಹೇಳಿದ್ದು, ಯಾರ ಪ್ರೆಷರಿಂದಲೂ ಇಲ್ಲ. ಅಂದರೆ ಸಿದ್ದರಾಮಯ್ಯನವರು 6 ವರ್ಷ ಮುಖ್ಯಮಂತ್ರಿಯಾಗಿ ಊಟ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಅವ್ರಿಗೂ ಮನಸ್ಸಿನಲ್ಲಿ ಸಿ ಎಮ್ ಆಗಬೇಕು ಅಂತ ಇಚ್ಛೆ ಇದೆ. ಆ ಇಚ್ಛೆ ಈಡೇರಬೇಕಾದ್ರೆ ಇವರು ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಆಗ್ತದೆ. ಆದ್ದರಿಂದ ಅವ್ರು ಬಿಟ್ಟುಕೊಟ್ರೆ ಒಳ್ಳೆಯದು ಅಂತ ಹೇಳ್ತು. ಅದಾದಮೇಲೆ ಇವತ್ತು ಮೊನ್ನೆ ಹೇಳಿಕೆ ಏನಾದರೂ ನಿಮಗೆ ಪಶ್ಚಾತ್ತಾಪ ಉಂಟು ಮಾಡ್ತಾ? ಯಾವ ರೀತಿ? ಯಾವ ಥರದ್ದು ಪಶ್ಚಾತ್ತಾಪ ಏನಿಲ್ಲ. ನಾವು ಒಳ್ಳೆಯ ದೃಷ್ಟಿಯಿಂದ ಹೇಳೋದೇ ಹೊರತು ಕೆಟ್ಟ ದೃಷ್ಟಿ ಇಟ್ಕೊಂಡು ಹೇಳೋದು. ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ಬದುಕಬೇಕು, ಎಲ್ಲರೂ ಇರಬೇಕು, ಒಬ್ರಿಗೊಬ್ರಿಗೆ ಅನ್ಯಾಯ ಆಗಬಾರ್ದು. ಹಿಂದೆ ಮುಂದೆ ಆಲೋಚನೆ ಮಾಡಿ ಇನ್ನೊಬ್ಬರಿಗೆ ಕಿರುಕುಳ ಕೊಡೋದು ಅಷ್ಟು ಸಮಂಜಸವಲ್ಲ. ಈಗ ನೀವೇ ವಿಚಾರ ಮಾಡಿ, ಬಾಂಗ್ಲಾದೇಶದಲ್ಲಿ ಅವ್ರು ಆ ರೀತಿ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಇಲ್ಲ. ಅದು ಭಗವಂತ ನೋಡ್ಕೊಳ್ಬೇಕು. ಒಟ್ಟಾರೆಯಾಗಿ ನೀವು ಹೇಳಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದೇ ನನ್ನ ತಪ್ಪಿಲ್ಲ, ಏನು ನಡೀತಿದೆ ಕಾಲ್ಪನಿಕವಾಗಿ ನಾನು ಏನು ಮಾತನಾಡಿಲ್ಲ, ವಾಸ್ತವದಲ್ಲಿ ಏನು ನಡೀತಿದೆ ಅದನ್ನೇ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಸರಿ. ಈಗ ಮತ್ತೆ ಅವರು ಹಿಂದೆ ಮುಂದೆ ವಿಚಾರ ಮಾಡಬೇಕು. ನಾವು ಮಾಡ್ತಾ ಇರೋ ಸರಿನಾ ತಪ್ಪ ವಿಚಾರ ಮಾಡಿ ಅವ್ರು ಮಾಡಿದ್ರೆ ತಪ್ಪಿಲ್ಲ. ವಿಚಾರ ಮಾಡದೆ ಮಾಡಿದಾಗ ಅದು ತಪ್ಪಾಗ್ತದೆ. ಧನ್ಯವಾದಗಳು. ಒಟ್ಟಾರೆಯಾಗಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹೇಳುವಂಥ ಮಾತುಗಳು, ನಾನು ಯಾವುದೇ ರೀತಿಯಾಗಿ ಯಾವುದೇ ಒಂದು ರಾಜಕಾರಣ ಆಗಿರ್ಬೋದು ಆ ರೀತಿಯಾಗಿ ನಾನು ಯಾವುದೇ ಹೇಳಿಕೆ ನೀಡಿಲ್ಲ, ವಿಚಾರ ಮಾಡಿ ಏನು ನಡೀತಿದೆ, ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ವಶಕ್ಕೆ ಪಡೆದುಕೊಂಡಾರೆ ವಕ್ಫ್ನವರು ಅನ್ನೋ ಒಂದು ವಿಚಾರವಾಗಿ ಮಾತನಾಡಿದೆ ಅಂತ ಅವರ ಸಮರ್ಥನೆಯನ್ನು ಹೇಳ್ತಿದ್ದಾರೆ. ಮತ್ತು ಅವ್ರಿಗೆ ಕೊಟ್ಟಿರುವಂಥ ಹೇಳಿಕೆ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋ ಒಂದು ಅಂಶಗಳಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.